ತೆರಳಿ ಶ್ರಾವಸ್ತಿಯಿಂದ ಆ ವೈಶಾಲಿಗೆ ಮಹಾವೀರನು ಸಂಪನ್ನಗೊಳಿಸಿದನು. 11ನೆಯ ವರ್ಷಾಯೋಗವನಲ್ಲಿಯೇ ನಂತರಿಸಿ ಉಳಿದನಾಜಿನನು. ಊರ ಹೊರ ವಲಯದ ಕಾಮ ಮಹಾವನವೆನ್ನುವ ಉದ್ಯಾನದಲ್ಲಿ ಸ್ವೀಕರಿಸಿ ಚಾತುರ್ಮಾಸ ವ್ರತವನ್ ಮೌನಧಾವರಣದಲ್ಲಿ ಪ್ರಕಾಶಿಸುತ್ತಲೀ ಬರುವನಲ್ಲಿಗೆ ಪ್ರತಿದಿನವೂ ವೈಶಾಲಿಯ ಖ್ಯಾತ ಶ್ರೇಷ್ಠಿಯೋರ್ವನು ವಂದಿಸಲ ಮಹಾವೀರಗೆ ಅಂತೆ ಪ್ರಾರ್ಥಿಸುವವನನ್ನು ಸ್ವೀಕರಿಸಲೆಂದು ಆಹಾರವನು. ಆದರ ಮಹಾವೀರನು ಕುಳಿತಿದ್ದನಂತೆಯೇ ಮೌನದಲ್ಲಿ ಮೇಲೇರದೆ ತೊಡಗಿ ತಪದೊಳಗೆ ನಿಶ್ಶಬ್ದವೇ ಮೈತಾಡಿದಂತೆ ನೀರವತೆಯು ಸಾಕಾರಗೊಂಡಂತೆ. ಅಂತೆಯೋಚಿಸಿದನಾ ಶ್ರೇಷ್ಠಿಯು ಮಾಸಿಕ ತಪವಿರಬಹುದೆಂದು ಆಜಿನನದು. ಅಂತೆಯೇ ಕಾಯತೊಡಗಿದನವನು ತಿಂಗಳು ಮುಗಿಯುವುದನು. ಆದರಾಜಿನನು ಏಳದಿರಲು ಆ ಮಾಸ ಉರುಳಿದರು. ತಾಳಿದನಾ ಶ್ರೇಷ್ಠಿಯು ಮನದಲ್ಲಿ ಕಡು ನಿರಾಶ ಭಾವವನು. ಬಳಿಕದಲ್ಲವನು ಯೋಚಿಸಿದನು ತಾನೇ ತನ್ನೊಳಗೆ ದ್ವಿಮಾಸ ತ್ರಿಮಾಸ ಕ್ಷಪಣವಿರಬಹುದೆಂದು ಆತನದು. ಆದರ ದಿಗಂಬರನು ಏಳದಿದ್ದನಂತೆಯೇ ಕಳೆದರು 3 ಮಾಸಗಳು. ಮಾಗದಂತೆ ಕಿತ್ತಿಟ್ಟ ಎಳೆಗಾಯಿ ಅದೆಷ್ಟು ದಿನವಾದರೂ. ಮಹಾವೀರ ಮುನಿ ಆ ಮಹಾಮಹಿಮೆಯನ್ನ ಶ್ರಾವಸ್ತಿಯ ಜನರು ಕೊಂಡಾಡಿದ್ದಾರಂತೆ. ಹೀಗೆ ಮಹಾವೀರ ಮುನಿ ಶ್ರಾವಸ್ತಿಯನ್ನು ಬಿಟ್ಟು ವೈಶಾಲಿಗೆ ಆಗಮನವಾಗ್ತದೆ. ಅಲ್ಲಿ 11ನೇ ವರ್ಷಾಯೋಗ, 11ನೇ ಚಾತುರ್ಮಾಸ. ಆ ಊರಿನಲ್ಲಿ ಉಳ್ಕೊಳ್ತಾರೆ. ಚಾತುರ್ಮಾಸ ಮಾಡ್ತಾ ಊರಿನ ಹೊರಭಾಗದಲ್ಲಿ ಕಾಮ ಮಹಾವನ ಎನ್ನುವ ಉದ್ಯಾನವನದಲ್ಲಿ ಚಾತುರ್ಮಾಸ ವ್ರತವನ್ನು ಸ್ವೀಕಾರ ಮಾಡಿ ಮೌನದಲ್ಲಿರ್ತಾರೆ. ಅವರನ್ನು ನೋಡ್ಲಿಕ್ಕೆ ಪ್ರತಿದಿನ ವೈಶಾಲಿಯ ಖ್ಯಾತ ಶ್ರೇಷ್ಠಿಯೋರ್ವ ಆ ಮಹಾವೀರ ಮುನಿಗೆ ವಂದಿಸಲಿಕ್ಕೆ ಬರ್ತೇನೆ. ಅವರಿಗೆ ಪ್ರಾರ್ಥನೆ ಮಾಡಿ ಆಹಾರ ಸ್ವೀಕಾರ ಮಾಡಿ ನಮ್ಮ ಮನೆಗೆ ಬಂದು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಆದರೆ ಮಹಾವೀರ ಮುನಿ ಮೌನಿ ಅಂತ ಹೇಳಿದ. ತಪದಲ್ಲಿ ಮಗ್ನನಾಗಿದ್ದಾನೆ. ನಿಶಬ್ದವೇ ಮೈತಾಳಿದಂತೆ ಮಗ್ನನಾಗಿದ್ದಾನೆ. ಶ್ರೇಷ್ಠ ಯೋಚನೆ ಮಾಡಿದೆ, ಎಲ್ಲೋ 1 ತಿಂಗಳು ಇವರು ಉಪವಾಸ ಮಾಡ್ತಾ ಇದ್ದಾರೆ ಅಂತ. 1 ತಿಂಗಳು ಕಾದರು, 2 ತಿಂಗಳು ಕಾದರು, 3 ತಿಂಗಳು ಕಾದರು. ತ್ರಿಮಾಸ ಕ್ಷಪಣೆ ಇರ್ಬೋದು ಅಂಥೇಳಿ. ಆದರೂ ದಿಗಂಬರ ಮುನಿ ಹೇಳದೇ ಇದ್ರೆ ಓಹೋ ಏನಪ್ಪ ಎಳೆಗಾಯಿ ಅದು ಕಾಯಿ ಆಗಲೇಬೇಕು, ನೋಡೋಣ ಅಂಥೇಳಿ ಕಾಯ್ತಾ ಇದ್ದಾರಂತೆ ಶ್ರೇಷ್ಠಿ. ಅಬ್ಬಾ, ಆ ಶ್ರೇಷ್ಠಿಯ ತಾಳ್ಮೆ, ಮಹಾವೀರ ಮುನಿಯ ಆ ದಿಗಂಬರತ್ವದ ದ್ಯೋತಕವನ್ನ ಇಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು, ಮಹಾಕವಿಗಳವರು ಬಹಳ ಸುಂದರವಾಗಿ ರಚನೆ ಮಾಡಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ.